ಕರ್ನಾಟಕ ಸರ್ಕಾರದ ಹಗರಣಗಳಿಂದಾಗಿ ದೇಶದಲ್ಲಿ ಮುಖಭಂಗ ಅನುಭವಿಸುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳ ಕಿವಿ ಹಿಂಡಿ ಕಳಿಸಿದ 24 ಗಂಟೆಗಳಲ್ಲೇ ಸಿದ್ದರಾಮಯ್ಯ ಅವರ ಎಡಕ್ಕೆ ಲೋಕಾಯುಕ್ತ, ಬಲಕ್ಕೆ ರಾಜಭವನಗಳ ಬಿಗಿತ ಎದುರಾಗಿದೆ. ಮಾಜಿ ಮೇಯರ್ ಎನ್ಆರ್ ರಮೇಶ್ ಮೂಡಾ ಹಗರಣದ ದೂರು ಹಿಡಿಕೊಂಡು ಲೋಕಾಯುಕ್ತಕ್ಕೆ ತಲುಪಿದ್ದಾರೆ. ಮತ್ತೊಂದೆಡೆ ಅಬ್ರಾಹಂ ಎಂಬ ಖಾಸಗಿ ವ್ಯಕ್ತಿ ಇದೇ ದೂರು ಹಿಡಿಕೊಂಡು ನ್ಯಾಯಾಲಯದಲ್ಲಿ ಖಟ್ಲೆ ಹೂಡಲು ಅನುಮತಿ ಕೋರಿ ರಾಜಭವನದ ಬಾಗಿಲು ಬಡಿದಿದ್ದಾರೆ. ಈ ನಡುವೆ ಮೂಡಾ ಹಗರಣದ ವಿಚಾರಣೆ ನಡೆಸಲು ಪ್ರಾಸಿಕ್ಯೂಷನ್ಗೆ ತಾನೇಕೆ ಅನುಮತಿ ನೀಡಬಾರದು ಎಂದು ರಾಜಭವನ ಮುಖ್ಯಮಂತ್ರಿಯವರನ್ನು ಪ್ರಶ್ನಿಸಿದೆ. ಹೀಗೆ ಒಂದೆಡೆ ನದಿ, ಇನ್ನೊಂದೆಡೆ ಹುಲಿ ಎನ್ನುವಂತೆ ಲೋಕಾಯುಕ್ತ ಹಾಗೂ ರಾಜಭವನ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕುತ್ತಾಗಿ ಬಂದಿವೆ. ಅಷ್ಟು ಸಾಲದು ಎಂಬಂತೆ ಹೈಕಮಾಂಡ್ ಹಿಗ್ಗಾಮುಗ್ಗಾ ಮಂಗಳಾರತಿ ಮಾಡಿ ಚಾಟಿ ಬೀಸುತ್ತಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಹಠ ಮಾಡಿ ಗಿಟ್ಟಿಸಿಕೊಂಡಿದ್ದ ಗದ್ದುಗೆ ಕೇವಲ 14 ತಿಂಗಳಲ್ಲೇ ಕೈಜಾರಿ ಹೋಗುತ್ತಿದೆಯಲ್ಲ ಎಂಬುವುದು ಸಿದ್ದರಾಮಯ್ಯ ಮತ್ತು ಅವರ ಅನುಯಾಯಿಗಳಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿವೆ. ಇವತ್ತು ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂಡ್ ಫಾಲೋಡ್ ಬೈ ಕ್ಯಾಬಿನೆಟ್ ಮೀಟಿಂಗ್ ಸಿದ್ದರಾಮಯ್ಯ ಅವರ ಮುಂದಿನ ನಡೆಯನ್ನು ನಿರ್ಧರಿಸಲಿವೆ. ನಿಮಗೇನು ಅನಿಸುತ್ತೆ? ಮೂಡಾ ಹಗರಣ ಸಿದ್ದರಾಮಯ್ಯ ಅವರ ಅಧಿಕಾರ ಕಿತ್ತುಕೊಳ್ಳುತ್ತೋ ಅಥವಾ ಅವರು ಈ ಕುಣಿಕೆಯಿಂದ ಬಚಾವಾಗ್ತಾರೋ? ಕಮೆಂಟ್ ಮಾಡಿ ತಿಳಿಸಿ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.